ಸುವರ್ಣ. ಈ ಸಿಹಿ ಮನಸ್ಸುಗಳ ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಅಂದ್ರೆ ಚಂದ್ರಶೇಖರ್ ಅವ್ರು ನನ್ನ ತಂದೆನಾ? ಪ್ರಭಾವತಿ ಅವ್ರು ನನ್ನ ತಾಯಿನಾ? ನನ್ನನ್ನು ವೈರಿ ಹಾಗೆ ನೋಡೋ ಗೌತಮ್ ಗೌರವ್ ನನ್ನ ಅಣ್ಣಂದ್ರ? ಅಲ್ಲಿಗೆ ನನ್ನ ಜೀವ ಉಳಿಸಿ ನನಗೆ ಆಶ್ರಯ ಕೊಟ್ಟಿರೋ ಅಂಜಲಿ ಕಾವ್ಯ ನನ್ನ ಅತ್ತಿಗೆರಾಗ್ತಾರಲ್ವಾ? ಇದು ನಿಜಾನಾ? ಹೀಗಾಗೋದಕ್ಕೂ ಸಾಧ್ಯ ಇದೆಯಾ? ಇದು ನಿಜಾನೇ ಇರಬೇಕು. ಪ್ರಭಾವತಿ ಮೇಡಮ್ ಅವ್ರು ನನ್ನ ತಾಯಿನೇ ಆಗಿರಬೇಕು. ಅವ್ರಿಗೂ ಹಾಗೆ ಅನಿಸಿದೆ. ಅದಕ್ಕೆ ನನ್ನ ಬಗ್ಗೆನೇ ಯೋಚನೆ ಮಾಡಿ ಡಿಸ್ಟರ್ಬ್ ಆಗಿದ್ದಾರೆ. ದೇವರೇ, ಅವ್ರು ನನ್ನ ಬಂಧುಗಳೇ ಆಗಿದ್ದರೆ ಅವ್ರು ನನ್ನನ್ನು ಅನಾಥನ ಮಾಡಿದ್ರು ಅನ್ನೋ ಕೋಪನ ಖಂಡಿತ ನಾನು ಅವ್ರ ಮೇಲೆ ತೋರಿಸ್ಕೊಳ್ಳೋದಿಲ್ಲಪ್ಪ. ಏನಾಗಿದೆ ಬ್ರದರ್ ನಿನ್ಗೆ? ಒಬ್ಬೊಬ್ನೇ ಹುಚ್ಚುಚ್ಚಾಗಿ ಮಾತಾಡ್ತಿದೀಯಲ್ಲ. ಅದಾ, ಇಷ್ಟೊತ್ತು ನಾನೊಂದು ಸ್ವೀಟ್ ಇಮ್ಯಾಜಿನೇಷನ್ ಅಲ್ಲಿದ್ದೆ. ಇಮ್ಯಾಜಿನೇಷನ್ ಅನ್ನೋದೇ ಸುಳ್ಳು, ಆದ್ರೆ ಸ್ವೀಟ್ ಬೇರೆ ಬರುತ್ತಾ? ಹೌದು, ಇರುತ್ತೆ. ಆ ಇಮ್ಯಾಜಿನೇಷನ್ ಹೇಗಿರುತ್ತೆ ಅಂತ ಕೇಳಿದ್ರೆ ನೀವು ಸಂತೋಷ ಪಡ್ತೀರಾ. ಪ್ರಭಾವತಿ ಚಂದ್ರಶೇಖರ್ ಅವರು ನನ್ನ ತಂದೆ ತಾಯಿ, ಗೌರವ್ ಗೌತಮ್ ನನ್ನ ಅಣ್ಣಂದ್ರು, ನೀವಿಬ್ರು ನನ್ನ ಅತ್ತಿಗೆದಿರು. ಇದು ನಿಜ ಆದ್ರೆ ಹೇಗಿರುತ್ತೆ? ಡಬ್ಬ ತರ ಇರುತ್ತೆ. ಕಾವ್ಯ ಅಕ್ಕ, ಇದೆಲ್ಲ ಕಲ್ಪನೆಗೆ ಸರಿ. ಕಲ್ಪನೆಯಲ್ಲೇ ಬಿಟ್ಬಿಡ್ಬೇಕು. ವಾಸ್ತವದಲ್ಲಿ ಇದೆಲ್ಲ ನಡೆಯೋದಿಲ್ಲ. ಹೌದು ಅಜಯ್, ಕಲ್ಪನೆಗಳು ಕನಸಿನಲ್ಲೇ ಸೀಮಿತವಾಗಿರ್ಬೇಕು. ಅದನ್ನೇನಾದ್ರೂ ವಾಸ್ತವಕ್ಕೆ ತಂದ್ರೆ ಮನ್ಸಿಗೆ ನಿರಾಶೆನೇ ಹೆಚ್ಚಾಗೋದು. ನಿನ್ನ ಕಲ್ಪನೆಯಲ್ಲಿ ನಾವು ಅತ್ತಿಗೆಂದ್ರ ಆಗಿರ್ಬೋದು, ಆದ್ರೆ ವಾಸ್ತವದಲ್ಲಿ ನಿನ್ನ ಸಿಸ್ಟರ್ಸ್ ಆಗಿದ್ದೀವಲ್ಲ. ಅಷ್ಟಕ್ಕೆ ಖುಷಿ ಪಟ್ರೆ ಒಳ್ಳೇದು. ಅದೇನೋ ನಿಜ ಸಿಸ್ಟರ್, ಬಟ್ ಯಾಕೋ ಗೊತ್ತಿಲ್ಲ, ನನ್ನ ಮನಸ್ಸಿನ ಕಲ್ಪನೆಯಲ್ಲಿದ್ದ ಹಾಗೆ ಪ್ರಭಾವತಿಯವರೇ ಯಾಕೆ ನನ್ನ ತಾಯಿ ಆಗಿರಬಾರ್ದು ಅನ್ನೋ ಪ್ರಶ್ನೆ ಪದೇ ಪದೇ ಕಾಡುತ್ತೆ. ಬ್ರದರ್, ಮಮ್ಮಿ ಡ್ಯಾಡಿ ಅನ್ಕೊಂಡಾಗೆ ಇವನು ಫೀಲ್ ಮಾಡ್ತಾ ಇದ್ದಾನೆ ಅಂದರೆ ಯಾಕೋ ಅದೇ ನಿಜ ಆಗೋ ಥರ ಕಾಣಿಸ್ತಿದೆ ಕಣೋ. ಇವನು ಸಾಮಾನ್ಯದನ್ನೆಲ್ಲ ಮಾಟ ಮಂತ್ರ ಕಲ್ತಿರ್ಬೇಕು ಅನಿಸ್ತಾ ಇದೆ. ಅದಕ್ಕೆ ಮಾತಿನಲ್ಲೇ ಎಲ್ಲರನ್ನೂ ವಶ ಮಾಡಿಕೊಂಡು ತಾನು ಹೇಳಿದ್ದೆ ಸತ್ಯ ಅಂತ ಎಲ್ಲರೂ ನಂಬೋ ಹಾಗೆ ಮಾಡ್ತಾ ಇದ್ದಾನೆ. ಇಲ್ಲ ಕಣೋ, ಇವನ್ನ ಸುಮ್ಮನೆ ಬಿಡಬಾರ್ದು. ಆದಷ್ಟು ಬೇಗ ನಮ್ಮ ರೂಟಿಂದ ತಳ್ಬಿಡ್ಬೇಕು. ಇಲ್ಲ ಅಂದರೆ ಇವನು ನಮಗೆ ಮುಳ್ಳಾಗ್ತಾನೆ ಕಣೋ, ಮುಳ್ಳಾಗ್ಬಿಡ್ತಾನೆ. ಹಾಲು ತಗೊಳ್ಳಿ. ಏನು ಮೇಡಮ್ ಅವರು, ನಿಮ್ಮ ಮುಖದಲ್ಲಿ ನಗು ತುಂಬಿ ತುಳುಕ್ತಾ ಇದೆ, ಏನು ವಿಷಯ? ಏನಿಲ್ಲ ಬಿಡಿ, ನಾನೇನು ಹೇಳಿದ್ರು ಹುಚ್ಚುಚ್ಚಾಗಿ ಮಾತಾಡ್ತೀನಿ ಅಂತ ಹೇಳ್ತೀರಾ. ಇಲ್ಲ ವಿಶಾಲ, ಹೇಳು, ಪರವಾಗಿಲ್ಲ. ನೀನು ಹೇಳೋ ಚಂದಮಾಮ ಕಥೆನ ಕೇಳೋದಕ್ಕೆ ಒಳ್ಳೆ ಮೂಡಲ್ಲಿದ್ದೀನಿ ಇವತ್ತು. ಹೇಳು. ನೋಡಿ ನೋಡಿ, ಮತ್ತೆ ನನ್ನನ್ನು ಹಾಡ್ಕೊಳ್ತೀರಾ. ನಾನು ಹೇಳೋ ಕತೆ ಚಂದಮಾಮನ ಕತೆ ಥರ ಇರುತ್ತಾ ನಿಮಗೆ? ಕ್ಷಮಿಸಿ ಮಹಾರಾಣಿಯವರೇ, ಹೇಳಿ, ನಿಮ್ಮ ಈ ದಿನದ ವೃತ್ತಾಂತವನ್ನು ವಿವರಿಸಿ ಹೇಳಿ. ನಾನು ಅವತ್ತು ಅಜಯ್ನ ಇವನೇ ಯಾಕೆ ನಮ್ಮ ಅಣ್ಣನ ಮಗ ಆಗಿರಬಾರ್ದು ಅಂತ ಹೇಳಿದಕ್ಕೆ ಏನೋ ಹುಚ್ಚುಚ್ಚಾಗಿ ಮಾತಾಡ್ತೀನಂತ ಹೇಳ್ಬಿಡ್ರಿ. ಆದರೆ ಇವತ್ತು ಅಣ್ಣ, ಅದಕ್ಕೆ ಅಳಿಯಂದ್ರು ಎಲ್ಲರೂ ಇವನೇ ಯಾಕೆ ಮನೆ ಮಗ ಆಗಿರಬಾರ್ದು ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಇದಕ್ಕೇನು ಹೇಳ್ತೀರಾ? ಚಾಲು, ನೀನು ನಿಮ್ಮ ಅಣ್ಣನ ಮನೆಯವರು ಎಲ್ಲರೂ ಇನ್ನೂ ಮೂಢನಂಬಿಕೆಲ್ಲ ಇದ್ದೀರಲ್ಲ, ಅಲ್ಲ ಇದಕ್ಕೊಂದು ಇತಿಮಿತಿ ಬೇಡವಾ? ರೀ, ನಂದು ಬರೀ ಕಲ್ಪನೆ ಅಷ್ಟೇ.
ಆದರೆ ಅಣ್ಣ ಅದಕ್ಕೆ ಮಾತಲ್ಲಿ ವಾಸ್ತವನೇ ಇದೆ. ಹೌದಾ? ನಿನಗೆ ಗೊತ್ತಾಯ್ತು? ಇವತ್ತು ಅಳಿಯಂದ್ರಿಬ್ರು ಮನೆಗೆ ಬಂದಿದ್ರು. ಅವು ಬಂದಿದ್ವಾ? ಏನಮ್ಮ ನೀನು ಇನ್ನೂ ಅವ್ರ ಮೇಲೆ ಅಳಿಯಂದ್ರು ಅನ್ನೋ ಮರ್ಯಾದೆ ಇಟ್ಕೊಂಡಿದ್ಯಲ್ಲ? ಅಂದ್ರೆ ನಿನ್ಗೂ ಬೆಣ್ಣೆ ಹಚ್ಚಿ ಮರಳು ಮಾಡ್ಬಿಟ್ರಾ? ಅವುಗಳು ಯಾಕೆ ಬಂದಿದ್ವು? ಏನಿಲ್ಲಮ್ಮ ಕಾವ್ಯ, ಅಜಯ್ ಈ ಪೆಟ್ಟಿಗೆ ಇಟ್ಟಿದ್ದಾನಲ್ಲ, ಅದನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ರು. ಓಹೋ, ಇದಾ ವಿಷಯ? ಅವ್ರಿಗೆ ನಮ್ಮೇಲಿದ್ದಕ್ಕಿದ್ದಾಗೆ ಪ್ರೀತಿ ಜಾಸ್ತಿ ಆಗಿದ್ದು ನೋಡಿ ನನ್ಗಾಗ್ಲೇ ಅನುಮಾನ ಶುರುವಾಗಿತ್ತು. ಅಮ್ಮ, ನೀವು ಆ ಪೆಟ್ಟಿಗೆನ? ಇಲ್ಲಮ್ಮ, ಕೊಡ್ಲಿಲ್ಲ. ಹಬ್ಬ, ಸದ್ಯ ಆ ಪೆಟ್ಟಿಗೆ ಎಲ್ಲಿ ಕೊಟ್ಬಿಟ್ಟಿಯೋ ಅಂತ ಭಯ ಆಗೋಯ್ತು. ನೋಡ್ದೇನಕ್ಕ ನಮ್ಮ ಅಜಯ್ಗೆ ಹೇಗೆಲ್ಲ ತೊಂದರೆ ಕೊಡ್ತಾ ಇದಾರೆ ಅಂತ. ಅವ್ರೇನ್ ಕೆಟ್ಟ ದೇಶಕ್ಕೆ ಬಂದಿರ್ಲಿಲ್ವಲ್ಲಮ್ಮ. ಇದೆಲ್ಲ ನೋಡ್ತಿದ್ರೆ ಒಂಥರ ಮಾಯಲೋಕದ ಕಥೆ ಇದ್ದಂಗಿದೆ. ಅಲ್ಲಿ ನೋಡಿದ್ರೆ ಆ ಅಜಯ್ ಆ ಕಲ್ಪನೆಯಲ್ಲೇ ಇದ್ದಾನೆ. ಇನ್ನು ಅತ್ತೆ ಮಾವನ ಪರಿಸ್ಥಿತಿ ಕೂಡ ಇದೆ. ಇನ್ನು ನೀವು ಅದನ್ನೇ ನಂಬಿದ್ದೀರಾ. ಇದ್ರ ಮಧ್ಯೆ ಆ ಅಲ್ಲಾವುದ್ದೀನ್ ದೀಪ ತರ ಸಿಕ್ಕಿರೋ ಆ ಪೆಟ್ಟಿಗೆ, ಇದೆಲ್ಲ ನೋಡ್ತಿದ್ರೆ ನನ್ಗೆ ಯಾಕೋ ವಿಚಿತ್ರ ಅನ್ನಿಸ್ತಿದೆ ಅಮ್ಮ. ಕಾವ್ಯ, ಆದರೂ ಇಲ್ಲೊಂದು ವಿಷಯ ಗಮನಿಸ್ಬೇಕು. ಇಲ್ಲಿ ಯಾರು ಕೆಟ್ಟವರಿಲ್ಲ, ಆದರೂ ಅಳಿಯಂದ್ರ ಉದ್ದೇಶ ಕೆಟ್ಟದಾಗಿದೆ ಅನ್ನೋ ಥರ ಕಾಣ್ತಾ ಇದೆ. ಅವ್ರಿಗೆ ಅಜಯ್ ಮೇಲೆ ಇನ್ನೂ ಕೋಪ ಹೋಗಿಲ್ಲ ಅಂತ ಕಾಣುತ್ತೆ. ಹೇಗಾದರೂ ಮಾಡಿ ಆ ಪೆಟ್ಟಿಗೆನ ಕೈವಶ ಮಾಡಿಕೊಂಡು ಅಜಯ್ಗೆ ತನ್ನ ತಂದೆ ತಾಯಿ ಯಾರು ಅಂತ ಗೊತ್ತಾಗದೇ ಇರೋ ಹಾಗೆ ಮಾಡೋದೇ ಅವ್ರ ಉದ್ದೇಶ ಅನ್ನೋದು ಇಲ್ಲಿ ಎದ್ದು ಕಾಣ್ತಾ ಇದೆ. ಹೇಗೋ ವಿಶಾಲ್ ಆ ಪೆಟ್ಟಿಗೆನ ಯಾರ ಕೈಗೂ ಕೊಡದೇ ಇರೋ ಹಾಗೆ ಆ ಭಗವಂತ ತಡೆದಿದ್ದಾನೆ. ಅದಕ್ಕೆ ಸಂತೋಷ ಪಡಬೇಕು. ಅಂಜಲಿ, ಕಾವ್ಯ, ನಾವೆಲ್ಲ ಇದ್ದು ಅಜಯ್ಗೆ ಯಾವುದೇ ರೀತಿಯ ತೊಂದರೆ ಆಗದೇ ಇರೋ ಹಾಗೆ ನಾವು ನೋಡ್ಕೋಬೇಕು. ಇನ್ನೆರಡು ದಿನ ಆ ಪೆಟ್ಟಿಗೆನ ಜಾಗರೂಕತೆಯಿಂದ ಕಾಯ್ಬೇಕು. ರೀ, ನಾನು ಅಜಯ್ ಬಗ್ಗೆ ತುಂಬ ಒರಟಾಗಿ ಮಾತಾಡ್ಬಿಟ್ಟೆ ಅನ್ಸುತ್ತೆ. ಪಾಪ, ಅವನು ಎಷ್ಟು ನೊಂದ್ಕೊಂಡೋ ಏನೋ. ಅಲ್ಲ, ಅವ್ನು ನಿಮ್ಮ ಬಗ್ಗೆ ತಪ್ಪಾಗಿ ಮಾತಾಡ್ತಾನಲ್ಲ, ನಾನು ಅದನ್ನು ಕೇಳ್ಕೊಂಡು ಹೇಗ್ರಿ ಸುಮ್ಮನೆ ಇರಲಿ? ಅಷ್ಟಕ್ಕೂ ಅವ್ನು ನಿಮ್ಮ ಬಗ್ಗೆ ಏನು ಗೊತ್ತು? ಯಾರೋ ಮೂರನೇ ವ್ಯಕ್ತಿ ನಿಮ್ಮ ಬಗ್ಗೆ ಹಾಗೆಲ್ಲ ಮಾತಾಡಿದ್ರೆ ನಾನು ಸುಮ್ಮನೆ ಇರೋಕ್ಕಾಗತ್ತಾ? ಅದಕ್ಕೆ ಅವನು ಚೆನ್ನಾಗಿ ಬೈದೆ. ಆದರೆ ಪ್ರಭಾ, ಈಗ ನಾವು ಅವನ್ನ ಮೂರನೇ ವ್ಯಕ್ತಿ ಅಂತ ಅನ್ಕೊಂಡೇ ಇಲ್ವಲ್ಲ. ಅವನೇ ನಮ್ಮ ಮೂರನೇ ಮಗ ಇರಬಹುದಾ ಅನ್ನೋ ಅನುಮಾನದಲ್ಲಿದ್ದೇವೆ. ಅವನ ಬಗ್ಗೆ 10 ಕಲ್ಪನೆಗಳನ್ನು ಇಟ್ಕೊಂಡಿದ್ದೀವಿ, 100 ಕನಸುಗಳನ್ನು ಕಟ್ಕೊಂಡಿದ್ದೀವಲ್ವಾ. ಛೇ, ನನ್ನಿಂದ ಎಂಥ ತಪ್ಪಾಗೋಯ್ತು. ಅವನೇನೇ ದುಡುಕ್ ಮಾತಾಡಿದ್ರು
ನನ್ನ ಮಗ ಅಂತ ಅನ್ಕೊಂಡು ನಾನು ಅವನ್ನ ಕ್ಷಮಿಸ್ಬೋದಾಗಿತ್ತು. ಅವನು ಬೇರೆ ಮತ್ತೆ ಈ ಮನೆ ಕಡೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ. ಎಷ್ಟೇ ಆದರೂ ನೀತಿ ಬಿಟ್ಟು ನಡೀದೇ ಇರೋ ಒಳ್ಳೆ ಹುಡುಗ. ಅದಕ್ಕಾದ್ರೂ ನಾನು ಅವನಿಗೆ ಮರ್ಯಾದೆಯಿಂದ ನಡೆಸ್ಕೋಬೇಕಾಗಿತ್ತು. ಇದ್ಯಾಕೆ ಅಜಯ್ ಬಗ್ಗೆ ಅಷ್ಟೊಂದು ಯೋಚನೆ ಮಾಡ್ಕೊಂಡು ತಲೆ ಕೆಡ್ಸ್ಕೊಂತಾ ಇದ್ದೀರಾ? ಅವ್ನು ನಮ್ಮ ಪಾಲ್ಗೆ ಏನಾಗಬೇಕು? ಅಲ್ಲ ಮಮ್ಮಿ, ನೀವು ಹೆಣ್ಮಕ್ಳು ನಾವೇ ನಿಮ್ಮ ಕಣ್ಮುಂದೆ ಇದೀವಿ ತಾನೇ. ನಿಮಗೋಸ್ಕರ ಹೆಂಡ್ತಿನೆಲ್ಲ ಬಿಟ್ಟು ಬಂದಿದ್ದೀವಲ್ಲ ಮಮ್ಮಿ. ಅಂಥದ್ರಲ್ಲಿ ಯಾವುದೋ ಒಬ್ಬ ಅನಾಥನ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸ್ತಾ ಇದ್ದೀರಲ್ಲ, ನಮ್ಮ ಪ್ರೀತಿಯಲ್ಲಿ ಏನಾದರೂ ಕಡಿಮೆ ಆಯ್ತಾ ಮಮ್ಮಿ? ನೋಡ್ರಪ್ಪ, ನಿಮಗೆ ಈ ವಿಷಯ ಸಾಧಾರಣವಾದ ವಿಷಯ ತರ ಕಾಣಿಸ್ತಿರ್ಬೋದು, ಆದ್ರೆ ಸುಖವಾಗಿ ಆನಂದದಿಂದ ತಾಯಿ ಮಡ್ಲಲ್ಲಿ ಆಡ್ತಾ ಆಡ್ತಾ ಬೆಳಿಬೇಕಾಗಿದ್ದ ಮಗುನ ಅವಳಿಂದ ದೂರ ಮಾಡಿ ಇವತ್ತು ತಪ್ಪಿತಸ್ಥನ ಜಾಗದಲ್ಲಿ ನಿಂತಿದ್ದೀನಲ್ಲ, ನನ್ನ ಮನಸ್ಥಿತಿಗೆ ಅಜಯೇ 3ನೇ ಮಗ ಇರಬಹುದಾ ಅನ್ನೋ ಅನುಮಾನ ಬಂದಿದೆ. ಬರೀ ಅನುಮಾನ ಯಾಕೆ, ನಂಬಿಕೆನೂ ಬಂದಿದೆ. ಅವನಿಗಿರೋ ಫಿಟ್ಸ್ ಕಾಯಿಲೆಯಿಂದಾಗಿ ಆ ನಂಬಿಕೆಗೆ ಇನ್ನಷ್ಟು ಬಲ ಬಂದಿದೆ. ನೋಡಿ, ಏನೇ ತಪ್ಪು ಮಾಡದೆ ಇರುವಂತ ಅಜಯ್ ವಿರುದ್ಧ ಯಾಕೆ ಸುಮ್ಮನೆ ದ್ವೇಷ ಸಾಧಿಸ್ತೀರಾ? ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಒಂದು ವೇಳೆ ಅವನು ನಿಮ್ಮ ತಮ್ಮನೇ ಆಗಿದ್ರೆ? ಡ್ಯಾಡ್, ನೀವು ಬೇಕಿದ್ರೆ ಈ ಆದ್ರೆ ಬೇಕಿದ್ರೆ ಆಗಿದ್ರೆ ಅನ್ನೋ ರೇಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ನಾವಂತೂ ಅದನ್ನ ನಂಬೋದಿಲ್ಲ. ಡ್ಯಾಡ್, ನೀವು ಯಾಕೆ ಇಲ್ದಿರೋ ಆಸೆಗಳನ್ನ ಬೆಳೆಸ್ಕೊತೀರಾ? ದಯವಿಟ್ಟು ಅದನ್ನ ಬಿಟ್ಬಿಡಿ. ಆಯ್ತಪ್ಪ, ಬಿಟ್ಬಿಡ್ತೀವಿ. ನೀವು ಹೇಳ್ದಾಗೆ ಬಿಟ್ಬಿಡ್ತೀವಿ. ಆದ್ರೆ ನಾನು ಕೇಳೋ ಒಂದು ಪ್ರಶ್ನೆಗೆ ಉತ್ತರ ಹೇಳ್ತೀರಾ? ನಿಮ್ಗೆ ಅಜಯ್ನ ಕಂಡ್ರೆ ಇಷ್ಟ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಒಂದು ವೇಳೆ ಅವನು ನಿಮ್ಮ ಕಳೆದೋಗಿರೋ ತಮ್ಮ ಆಗಿದ್ರೆ ಅವನನ್ನ ಪ್ರೀತಿಯಿಂದ ಒಪ್ಕೋತೀರಾ? ಅಪ್ಕೋತೀರಾ? ಯಾಕ್ರು ಯಾಕೆ ಸುಮ್ಮನಾಗ್ಬಿಟ್ರೆ? ಉತ್ತರ ಕೊಡಿ. ನಿಮ್ಮ ಅಮ್ಮನ ಪ್ರಶ್ನೆಗೆ ಉತ್ತರ ಕೊಡ್ರು. ಡ್ಯಾಡ್, ಒಪ್ಕೊಳ್ಳೋ ವಿಚಾರನ ಪಕ್ಕಕ್ಕಿಡಿ. ಅಜಯ್ ನಮ್ಮ ರಕ್ತ ಹಂಚ್ಕೊಂಡು ಹುಟ್ಟಿರೋದಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಏನಾದ್ರು ಇದ್ದಿದ್ರೆ ನಮಗೆ ಪೊಲೀಸ್ ಅವ್ರಿಗೆ ಇಟ್ಕೊಟ್ಟು ಸ್ಟೇಷನ್ ಮೆಟ್ಲು ಹತ್ತಿಸ್ತಿರ್ಲಿಲ್ಲ. ಅದರಲ್ಲೂ ಕೋರ್ಟ್ ಕಟ್ಕಟ್ಟೆಯಲ್ಲಿ ನಿಲ್ಸೋದಕ್ಕೆ ಸಾಧ್ಯನೇ ಇರಲಿಲ್ಲ. ಅದೆಲ್ಲ ನಿಜಾನ್ರಪ್ಪ. ಆದರೆ ನಿಮ್ಮ ತಾಯಿ ಕಾರ್ ಓಡಿಸ್ತಾ ಇದ್ದಾಗ ಹಾರ್ಟ್ ಅಟ್ಯಾಕ್ ಆಗಿ ನಡು ರಸ್ತೆಯಲ್ಲಿ ಬಿದ್ದಿದ್ದಾಗ ಕಾಪಾಡಿದ್ದು ಇದೇ ಅಜಯ್ ತಾನೆ. ಅದಕ್ಕೆ ಕಾರಣ ರಕ್ತ ಸಂಬಂಧನೇ ಇರಬಹುದಲ್ವಾ? ಹೆತ್ತ ತಾಯಿಯ ಕರುಳಿನ ಕೂಗು ಅವನನ್ನ ಆ ಕ್ಷಣದಲ್ಲಿ ಅಲ್ಲಿ ಕರೆಸ್ಕೊಂಡಿರ್ಬಹುದಲ್ವಾ? ಸಾರಿ ಡ್ಯಾಡ್, ನೀವು ಅವನ ಬಗ್ಗೆ ಎಷ್ಟೇ ಪಾಸಿಟಿವ್ ಆಗಿ ಹೇಳಿದ್ರು ಅವನು ನಮ್ಮ ತಮ್ಮ ಆಗಿರ್ಬೋದು ಅನ್ನೋ ಕಲ್ಪನೆ ಕೂಡ ನಮಗೆ ಮಾಡೋಕ್ಕಾಗ್ತಿಲ್ಲ. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ಗೊತ್ತಿತ್ತು ಒಂದಲ್ಲ ಒಂದಿನ ಇಂಥ ಸಿಚುವೇಶನ್ ಬರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಆದರೂ ನಿಮ್ಮ ಅಪ್ಪ ಒಳ್ಳೆ ಬಾಂಬೆ ಇಟ್ಟಿದ್ದಾನೆ. ಅವನನ್ನ ತನ್ನ ಮಗ ಅಂತ ಕರ್ಕೊಂಡು ನಿಮ್ಮ ಮನೆಗೆ ಬಂದು ಇಟ್ಕೊಂತಾನೆ ಅವನು. ಅವ ಎದ್ರುಕೊಂಡಿರೋರ ಮೇಲೆ ಆವಾಗ ಕೆಲಸ ಮಾಡಬೇಡಿ. ಈಗ ಡ್ಯಾಡಿ ಅನ್ಕೊಂಡಿರೋದನ್ನ ನಿಜ ಆಗದೆ ಇರೋಂಗೆ ಏನಾದರೂ ಒಂದು ಐಡಿಯಾ ಹುಡುಕಿ. ಹಾಗೆ ಮಾಡಬೇಕು ಅಂದರೆ ಆ ಪೆಟ್ಟಿಗೆಯಲ್ಲಿ ಏನಿದೆ ಅಂತ ನಾವು ಮೊದಲು ತಿಳ್ಕೋಬೇಕು ಅಂದರೆ ಆ ಪೆಟ್ಟಿಗೆ ನಮ್ಮ ಕೈ ವಶ ಆಗಲೇಬೇಕು.
ಇಲ್ಲದೆ ಇದ್ರೆ ಏನು ಪ್ರಯೋಜನ ಇಲ್ಲ. ಹೇಗಾದ್ರೂ ಮಾಡಿ ನೀವು ಆ ಪೆಟ್ಟಿಗೆನ ಕತ್ಕೊಂಡ್ ಬರ್ಬೇಕು. ಮಾವ ಮತ್ತೆ ಮತ್ತೆ ಅದೇ ಮಾತು ಹೇಳ್ತಿದ್ರಲ್ಲ ನೀವು. ಇದಕ್ಕೂ ಮೊದಲು ನಾವು ಯಾರ ಕೈಗೂ ಸಿಕ್ಕಾಕೋಬಾರ್ದು ಅಂತಾನೆ ರಾತ್ರಿ ಹೊತ್ತು ನಿಜವಾದ ಕಳ್ಳರ ಥರ ಆ ಮನೆಗೆ ಎಂಟ್ರಿ ಕೊಟ್ಟು ತಪ್ಪು ಮಾಡಿಬಿಟ್ವಿ. ಅವತ್ತು ಬಿದ್ದವರು ಆ ತಪ್ಪಿನ ಗುಂಡಿಯಿಂದ ಇದುವರೆಗೂ ಮೇಲೇಳಕ್ಕಾಗಲಿಲ್ಲ ಮಾವ. ಅದರಲ್ಲಿ ಮತ್ತೆ ಅಲ್ಲಿಗೆ ಹೋಗಿ ಅಂತ ಹೇಳ್ತಿದ್ರಲ್ಲ. ಇಲ್ಲ ಮಾವ, ಸಾರಿ, ನಮ್ಮಿಂದ ಈ ಕೆಲಸ ಆಗೋದಿಲ್ಲ. ಲೋ ಅಳಿಮಯ್ಯ, ನನ್ಗೇನು ಹುಚ್ಚಿನಾಗಿ ಕಡ್ದಿದೆ ಅಂತ ಅಂದ್ಕೊಂಡಿದ್ಯಾ? ನನ್ಗಿರೋ ಕೆಲಸನ ಬಿಟ್ಟು ನಿಮ್ಗೆ ಐಡಿಯಾ ಹೇಳ್ಕೊಡೋದಿಕ್ಕೆ? ಏಯ್, ನೀವು ಆಗೇನೋ ವಿಶಾಲಾಕ್ಷಿ ಮನೆಗೆ ಹೋಗಿ ತಪ್ಪು. ಆದ್ರೆ ಆ ತಪ್ಪನ್ನ ಈಗ ನೀವು ಸರಿಪಡಿಸದೆ ಹೋದ್ರೆ ನೀವು ನಿಮ್ಮ ಅಸ್ತಿತ್ವನೇ ಕಳ್ಕೊತೀರಾ. ಸುತ್ತಿ ಬಳಸಿ ಆ ಅಜಯ್ ನಿಮ್ಮ ಆಸ್ತಿಲಿ ಪಾಲ್ ಕೇಳೋ ಲೆವೆಲ್ಗೆ ಬಂದು ನಿಲ್ತಾನೆ. ಇದು ನನ್ನ ಅನುಮಾನ ಮಾತ್ರ ಅಲ್ಲ, ಬಲವಾದ ನಂಬಿಕೆ. ಲೋ, ನಾನು ನಿಮ್ಮೊಳ್ಳೆದೇ ಕಂಡ್ರೋ ಹೇಳ್ತಾ ಇರೋದು. ಮಾವ, ಈಗಾಗಲೇ ನಾವು ಆ ಮನೆಗೆ ಕಾರಣ ಇಲ್ಲದೆ ಹೋಗ್ಬಿಟ್ಟಿದ್ವಿ. ಅತ್ತೆ ಜೊತೆ ಆ ಪೆಟ್ಟಿಗೆ ಬಗ್ಗೆ ಮಾತಾಡಿದ್ದೀವಿ. ಈಗ ಆ ಪೆಟ್ಟಿಗೆ ಕಳವಾದ್ರೆ ಅದು ನಾವೇ ಕದ್ದಿದ್ದೀವಿ ಅಂತ ಅನುಮಾನ ಬರೋದಿಲ್ವಾ? ನಾವು ಕೆಟ್ಟವರು ಅಂತ ಯೂನಿವರ್ಸಿಟಿ ರೇಂಜಲ್ಲಿ ರ್ಯಾಂಕ್ಗಳು ತೊಗೊಂಡಿದ್ದೀವಿ. ಅದ್ರ ಮೇಲೆ ಕಳ್ಳರು ಅಂತ ಮೆಡ್ಲನ್ನ ಕುತ್ತಿಗೆ ಹಾಕೊಂಡು ಓಡಾಡ್ಬೇಕಾ? ಆಮೇಲೆ ಡ್ಯಾಡಿ ನಮ್ಮ ಮೇಲೆ ಕೋಪ ಮಾಡಿಕೊಂಡು ನನಗೆ ಕೆಟ್ಟ ಹೆಸರು ತಂದಿದ್ರು ಈ ಮಕ್ಕಳು ಬೇಡ, ಅಜಯ್ನೇ ದತ್ತುಪುತ್ರ ಮಾಡ್ಕೋತೀನಿ ಅಂತ ಇವತ್ತೇ ನಿರ್ಧಾರ ಮಾಡ್ಬಿಡ್ತಾರೆ ಅಷ್ಟೇ. ಲೋ, ನನ್ನನ್ನೇನು ದಡ್ಡ ಅಂತ ಅಂದ್ಕೊಂಡಿದ್ದೀರಾ? ಪ್ಲಾನಿಂಗ್ ಇಲ್ಲದೆ ಈ ಫೀಲ್ಡಿಗೆ ಇಳಿಯೋದೇ ಇಲ್ಲ JP. ನೋಡಿ, ಕಳ್ಳತನದ ಆರೋಪ ನಿಮ್ಮ ಮೇಲೆ ಬರುತ್ತೆ ಅನ್ನೋ ಭಯ ನಿಮ್ಗಿರತ್ತೆ. ಅದನ್ನು ತಪ್ಪಿಸ್ಕೊಳ್ಳೋಕ್ಕೆ ಒಂದು ಒಳ್ಳೆ ಪ್ಲಾನ್ ಇದೆ ನನ್ನ ಹತ್ರ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಮನಸ್ಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ನೀವು ಹೇಗೂ ಆ ಪೆಟ್ಟಿಗೆನ ನೋಡಿದಿರಲ್ವಾ, ಅದೇ ತರ ಒಂದು ಡೂಪ್ಲಿಕೇಟ್ ಪೆಟ್ಟಿಗೆನ ರೆಡಿ ಮಾಡಿಸಿ ಅಲ್ಲಿ ಇಟ್ಬಿಡಿ. ಆ ಒರಿಜಿನಲ್ ಪೆಟ್ಟಿಗೆನ ಎತ್ಬಿಡಿ. ಹೇಗೋ ಆ ಒರಿಜಿನಲ್ ಪೆಟ್ಟಿಗೆ ಒಳಗಡೆ ಏನಿದೆ ಅಂತ ಅವ್ರು ಯಾರು ನೋಡಿರಲ್ಲ. ಡೂಪ್ಲಿಕೇಟ್ ಪೆಟ್ಟಿಗೆ ಖಾಲಿರೋದನ್ನು ನೋಡಿ ಅವನ ಹಣೆ ಬರನು ಅದೇ ತರ ಖಾಲಿ ಅಂತ ಅನ್ಕೊಂಡ್ಬಿಡ್ತಾನೆ. ಆಮೇಲೆ ಆ ಒರಿಜಿನಲ್ ಪೆಟ್ಟಿಗೆಯಲ್ಲಿ ಅವನ ಜನ್ಮ ರಹಸ್ಯ ಏನಿದೆ ಅಂತ ತಿಳ್ಕೊಂಡ್ಬಿಟ್ಟು ನಾವು ಅವನ್ನ ಆಟ ಆಡ್ತೀವಿ. ನೀವು ಈ ಪ್ಲಾನ್ ವರ್ಕೌಟ್ ಮಾಡಿದ್ರೆ ನಮ್ಮ ಕೆಲಸನೂ ಆಗತ್ತೆ, ನಿಮ್ಮ ಮೇಲೆ ಅನುಮಾನ ಬರೋದು ತಪ್ಪತ್ತೆ. ಯೋಚನೆ ಮಾಡಿ, ನನ್ನ ಪ್ಲಾನ್ ಕರೆಕ್ಟ್ ಅಂತ ನಿಮ್ಗೆ ಗೊತ್ತಾಗತ್ತೆ. ಗೌರವ್, JP ಮಾವ ನೋಡಿದ್ರೆ ನಮ್ಮನ್ನ ಕಳ್ತನ ಬೇರೆ ಮಾಡಿ ಅಂತ ಅಂದ್ಬಿಟ್ರಲ್ಲ. ಸಿಗಾಕೊಂಡ್ರೆ ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ ಅಷ್ಟೇ. ಮಾನ ಮರ್ಯಾದೆ ಹೋಗೋದ್ರ ಜೊತೆಗೆ ಒಳ್ಳೆ ಒದೆ ಬೀಳೋದು ಗ್ಯಾರಂಟಿ ಕಣ. ಬೇರೆ ದಾರಿ ಇಲ್ವಲ್ಲ ಬ್ರದರ್. ಮಮ್ಮಿ ಡ್ಯಾಡಿ ನೋಡಿದ್ರೆ ಫ್ಯಾಂಟಸಿ ಫಿಲಮ್ ರೇಂಜ್ಗೆ ಅವರವರೇ ಕಥೆನ ಸೃಷ್ಟಿ ಮಾಡಿಕೊಂಡು ಆ ಅಜಯ್ ತಮ್ಮ 3ನೇ ಮಗ ಅಂತ ನಮ್ಮನ್ನೇ ನಂಬಿಸೋ ಪ್ರಯತ್ನ ಮಾಡ್ತಿದ್ರಲ್ಲೋ. ಅವನು ನಿಜವಾಗ್ಲೂ ಸೆಟಪ್ ಮಾಡ್ಕೊಂಡು ಬಂದಿದ್ದಾನೋ ಅಥವಾ ನಮ್ಮ ನಿಜವಾದ ತಮ್ಮನ ವಿಷಯ ತಿಳ್ಕೊಂಡು ಅವನ್ನ ಕೊಂದೇ ಬಂದಿದ್ದಾನೋ ಒಂದು ಗೊತ್ತಾಗ್ತಿಲ್ವಲ್ಲೋ. ನಲ್ಲಿ ಅವನ್ನ ಗೆಲ್ಲೋದಕ್ಕೆ ಮಾತ್ರ ಬಿಡಬಾರ್ದು ಕಣ. ಅದಕ್ಕಾದ್ರೂ ಅತ್ತೆ ಮನೆಗೆ ಹೋಗಿ ಹೇಗಾದ್ರೂ ಮಾಡಿ ಆ ಪೆಟ್ಟಿಗೆನ ಹೊಡ್ಕೊಂಡು ಬರಲೇಬೇಕು ಕಣ. ಸಂಬಂಧ್ರ, ನಿಮ್ಮ ಮುಖಗಳನ್ನ ನೋಡಿದ್ರೆ ಬಹಳ ದೊಡ್ಡ ಮನೆತನದ ಹುಡುಗರಿದ್ದಾಗಿದ್ದೀರಾ. ಆದ್ರೂ ಯಾವುದೋ ಒಂದು ಚಿಕ್ಕ ಸಮಸ್ಯೆಗೆ ತಗಲಾಕೊಂಡಿದ್ದೀರಾ, ಹೌದು ಅಲ್ವೋ? ಆ ಸಮಸ್ಯೆಯಿಂದ
ಹೇಗೆ ಹೊರಗೆ ಬರಬೇಕು ಅನ್ನೋ ಗೊತ್ತಾಗದೆ ಗೊಂದಲದಲ್ಲಿದ್ದೀರಾ ಅನ್ನೋದು ಬಹಳ ಸ್ಪಷ್ಟವಾಗಿ ಗೋಚರವಾಗ್ತಿದೆ. ರೀ ಸ್ವಾಮಿ, ಥಿಯೇಟ್ರಿಗೆ ಬಂದ್ಬಿಟ್ಟು ನೀವು ಫಿಲಮ್ ನೋಡಕ್ ಬಂದಿದ್ದೀರಾ ಅನ್ನೋ ಥರ ಆಯ್ತು ನಿಮ್ಮ ಕತೆ. ನಮ್ಮ ಮುಖ ನೋಡಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ ನಾವು ಟೆನ್ಷನಲ್ಲಿ ಇರೋದು. ಬಹಳ ಸೊಗಸಾಗಿ ಮಾತಾಡ್ತೀರಾ. ಆದ್ರೂ ನಿಮ್ ಕೆಲಸ ಆಗ್ತಿಲ್ಲ ಅಂದ್ರೆ ಅದಕ್ಕೆ ಕಾರಣ ಏನು? ಅದ್ರ ಹಿಂದೆ ಯಾವುದೋ ಒಂದು ಸಮಸ್ಯೆ ಇದೆ ಅಂತ. 500 ರೂಪಾಯಿ ಅಷ್ಟೇ ಸ್ವಾಮಿ, ನಿಮ್ಮ ಸಮಸ್ಯೆಗೆ ನಾನು ಪರಿಹಾರ ಕೊಡಿಸ್ತೀನಿ. ಇಂಥ ಜಾಗದಲ್ಲಿ ನಿಮ್ಮ ಸಮಸ್ಯೆ ಪರಿಹಾರ ಆಗತ್ತೆ, ಚಿಂತೆಯಿಂದ ವಿಮುಕ್ತರಾಗ್ತೀರಾ. 500 ರೂಪಾಯಿ ಮುಖ ನೋಡಬೇಡಿ ಸ್ವಾಮಿ, ನಿಮ್ಮ ಮುಖದಲ್ಲಿ ಮಂದಹಾಸ ಮೂಡು ಬರೋದನ್ನ ನೋಡ್ಕೊಳ್ಳಿ. ನೋಡಿ, ಮೊದಲೇ ನಮ್ಮ ಮಂಡೆ ಬಿಸಿ ಆಗಿದೆ, ಅದ್ರ ಮೇಲೆ ಆಮ್ಲೆಟ್ ಹಾಕೋ ಪ್ರಯತ್ನ ಮಾಡಬೇಡಿ. ಮೊದಲು ಇಲ್ಲ ಜಾಗ ಖಾಲಿ ಮಾಡಿ. ಹೊರಡಿ. ಎಲ್ಲ ದೈವೇಚ್ಛೆ. ಗೌರವ್, ಇವನು ಸುಳ್ಳು ಹೇಳ್ತಿದ್ದಾನೆ ಅಂತ ನನಗೂ ಗೊತ್ತು. ಆದರೆ ಬರೀ 500 ರೂಪಾಯಿಗೆ ಇಷ್ಟೊಂದು ಸುಳ್ಳು ಹೇಳೋನು ಇನ್ನು ಸ್ವಲ್ಪ ದುಡ್ಡು ಜಾಸ್ತಿ ಕೊಟ್ಟರೆ ನಮಗೋಸ್ಕರ ಕಳ್ತನ ಮಾಡಲ್ಲ ಅಂತಾನ? ಈ ಸಿಹಿ ಮನಸ್ಸುಗಳ